ಮೂಕಾಂಬಿಕಾ ದೇಗುಲದ ರಥೋತ್ಸವವು ಮಾರ್ಚ್ 22ರಂದು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ಜರುಗಿತು. ದೇಗುಲದ ತಂತ್ರಿ ಹಾಗೂ ಅರ್ಚಕ ನಿತ್ಯಾನಂದ ಅಡಿಗ ಅವರ ನೇತೃತ್ವದಲ್ಲಿ ದೇಗುಲದ ಅರ್ಚಕರ ಸಹಯೋಗದಲ್ಲಿ ಮುಹೂರ್ತ ಬಲಿ ನಡೆಯಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಅನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಇದರ ಮನ್ಮಹಾರಥೋತ್ಸವವು ಸಂಪನ್ನಗೊಂಡಿದೆ. ಸಾವಿರಾರು ಭಕ್ತರು ಈ ರಥೋತ್ಸವದಲ್ಲಿ ಭಾಗವಹಿಸಿದ್ದು, ಊರಿನವರು ಸಾಕಷ್ಟು ಜನ ಭಾಗವಹಿಸಿರುತ್ತಾರೆ. ಇನ್ನು ಬೇರೆ ಬೇರೆ ಕಡೆಗಳಿಂದ ಜನರು ಆಗಮಿಸಿದ್ದು, ಎಲ್ಲರಿಗೂ ಒಂದು ವ್ಯವಸ್ಥಿತ ರೀತಿಯಲ್ಲಿ ಊಟ, ಲಘುಪಹಾರ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಪೊಲೀಸ್ ಸಿಬ್ಬಂದಿಯವರು, ಸ್ವಯಂ ಸೇವಕರು, ದೇವಸ್ಥಾನದ ನೌಕರರು, ನಮ್ಮ ಆಡಳಿತ ಸಮಿತಿಯ ಎಲ್ಲ ಸದಸ್ಯರು ಒಟ್ಟಾಗಿ ಒಂದೇ ಮನಸ್ಸಿನಿಂದ ಈ ಕೆಲಸವನ್ನು ಮಾಡಿರುವುದರಿಂದ ಅತಿ ವಿಜೃಂಭಣೆಯಿಂದ ಈ ವರ್ಷ ರಥೋತ್ಸವ ನಡೆದಿದೆ. ಆದ್ದರಿಂದ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು. ಬಿಸಿಲನ್ನು ಲೆಕ್ಕಿಸದೆ ಭಾರೀ ತಾಪಮಾನದಿಂದ ಬಸವಳಿದ ಭಕ್ತರಿಗೆ ಕುಡಿಯುವ ನೀರು ಸಹಿತ ತಂಪು ಪಾನೀಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಶ್ರೀ ಕ್ಷೇತ್ರ ಕೊಲ್ಲೂರಿನ ದೇವಿ ಮೂಕಾಂಬಿಕೆಯ ಮನ್ಮಹಾ ರಥೋತ್ಸವ ದೇವರ ನಂಬಿಕೆ ಅವರವ್ರಿಗೆ ಮನಸ್ಸಿಗೆ ಬಿಟ್ಟದ್ದು. ನಾವು ಇಲ್ಲಿ ಕಾಣ್ತಾ ಇರುವಂಥದ್ದು ಜೀವನದಲ್ಲಿ ಸೋತು ಸುಣ್ಣ ಆಗಿ ಬದುಕನ್ನೆಲ್ಲ ಕಳ್ಕೊಂಡು ತಾಯಿ ಹತ್ರ ಬಂದು ಕಣ್ಣೀರು ಹಾಕಿದವ ಮತ್ತೆ ಜೀವನದಲ್ಲಿ ತಾಯಿ ಅವಕಾಶ ಕೊಟ್ಟದ್ದನ್ನು ಸಾವಿರಾರು ಉದಾಹರಣೆ ನೋಡ್ತಾ ಇರ್ತೇವೆ. ಈಗಲೂ ಯಾರೋ ಪ್ರತಿ ತಿಂಗಳ ಬಂದು ಹೋಗೋರು, ವರ್ಷಕ್ಕೆ 2 ಸರ್ತಿ ಬಂದು ಹೋಗೋರು, ದೇಶ ವಿದೇಶದಿಂದ ಬಂದು ಹೋಗೋರು, ಯಾರನ್ನಾದರೂ 1-2 ನಿಮಿಷ ಮಾತಾಡಿಸಿದರೆ ಪರಿಸ್ಥಿತಿ ಎಲ್ಲಿದ್ದೆ ಮತ್ತು ದೇವಿ ಎಲ್ಲಿ ತಂದಿಟ್ಲು ಅಂತೇಳಿ ಹೇಳ್ಕೊಳ್ತಾರೆ. ಆ ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ದೇವಿಯ ಆಶೀರ್ವಾದದಲ್ಲಿ ಇದೆ. ನಾವೆಲ್ಲರೂ ಸಹಿತ ದೇವಿಯ ಒಂದು ದರ್ಶನಕ್ಕೋಸ್ಕರ ಹಾತೊರೆಯುವಂಥದ್ದು, ಇಲ್ಲಿಗೆ ಸಮಯ ಮಾಡ್ಕೊಂಡು ಬರುವಂಥದ್ದನ್ನು ನೋಡಿದ್ದೇವೆ. ಹಾಗಾಗಿ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿದ್ದಾರೆ. ಎಲ್ಲರೂ ಬನ್ನಿ, ತಾಯಿಯ ದರ್ಶನ ತಗೊಳ್ಳಿ, ತಾಯಿಯ ಆಶೀರ್ವಾದ ತಗೊಳ್ಳಿ. ಜೀವನದ ಒಂದು ಸಾರ್ಥಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಜಾಗ ಇದು. ನನಗೆ ಇಲ್ಲಿ ಬಂದಾಗ ಭಾಳ ಖುಷಿಯಾಗಿದೆ. ಒಂದು ಹಬ್ಬದಲ್ಲಿ ಬದಲಾವಣೆ ತರುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಎಣಿಸಿ ಏನು ಆಡಳಿತ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಇಲ್ಲಿ ಕೊಲ್ಲೂರಿನ ಅನೇಕ ಸಮಸ್ಯೆಗಳನ್ನು ಅವರಿಗೆ ಹೇಳಿದ್ದೇನೆ. ಅದರ ಅಂಗವಾಗಿ ಇವತ್ತು ಕೊಲ್ಲೂರಲ್ಲಿ ಕೆಲವು ಬದಲಾವಣೆಗಳು ಮಾಡಿದ್ದಾರೆ. ಭಾಳ ವಿಶೇಷವಾಗಿ ಒತ್ತು ಕೊಡ್ತಕ್ಕಂಥದ್ದು ಇಲ್ಲಿ ಸ್ವಚ್ಛತೆ ಬಗ್ಗೆ ಈ ಒಂದು ವ್ಯವಸ್ಥಾಪನಾ ಸಮಿತಿ ಅದಕ್ಕೆ ಒತ್ತು ಕೊಟ್ಟಿದೆ. ನನಗೆ ಖುಷಿಯಾಗಿದೆ. ಮುಂದೂ ಸಹ ಈ ವ್ಯವಸ್ಥಾಪನಾ ಸಮಿತಿ ತಮಗೆ ಕೊಟ್ಟಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇವಸ್ಥಾನ ಅಭಿವೃದ್ಧಿ ಒಟ್ಟಿಗೆ ಈ ಕೊಲ್ಲೂರಿನ ಜನರ ಯಾವ ಸ್ವಚ್ಛತೆ ಬಗ್ಗೆ ತಾವು ಒತ್ತು ಕೊಡೋದ್ರ ಮೂಲಕ ಒಂದು ಒಳ್ಳೆಯ ಸಂದೇಶ ಕೊಡುವಂಥ, ಈ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಮಾಡ್ತಿದೆ ಅನ್ನೋ ವಿಶ್ವಾಸ ಇದೆ. ಆ ಕೆಲಸವನ್ನು ಬಾಬು ಹೆಗ್ಡೆ ನೇತೃತ್ವದಲ್ಲಿ ಆಗ್ತದೆ. ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಬು ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ, ಮಾಜಿ ಶಾಸಕ ಗೋಪಾಲ ಪೂಜಾರಿ, ಉಪಕಮಿಷನರ್ ತಹಶೀಲ್ದಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಸನ್ನ ಶರ್ಮಾ, ಸಮಿತಿ ಸದಸ್ಯ ರಾಜೇಶ್ ಕಾರಂತ ಉಪ್ಪಿನಕುದ್ರು, ದೇವಾಡಿಗ ಆಲೂರು, ಸುರೇಂದ್ರ ಶೆಟ್ಟಿ, ಅಂಕದಕಟ್ಟೆ, ಮಹಾಲಿಂಗನಾಯಕ ಧನಾಕ್ಷಿ, ಸುಧಾಕೆ, ಅಭಿಲಾಷ್ ಪಿವಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉದ್ಯಮಿ ಕೃಷ್ಣಮೂರ್ತಿ ಮಂಜರು, ಮಾಜಿ ಧರ್ಮದರ್ಶಿ ರಮೇಶ್ ಗಾಣಿಗ ಕೊಲ್ಲೂರು, ಕೃಷ್ಣಪ್ರಸಾದ್ ಅಡ್ಯಂತಾಯ, ವಾಡಂಬಳ್ಳಿ ಜಯರಾಮ ಶೆಟ್ಟಿ ಸೇರಿದಂತೆ ಹಲವರು ಇದ್ದರು.